ಇವತ್ತೊಂದು ದಿವಸ ಮೂಢ ಹಗರಣ ಅಂತ ಏನು ಹೇಳ್ತಾ ಇದ್ದಾರೋ ಈ ಬಿಜೆಪಿ ಸರ್ಕಾರ ಹಾಗೂ ದಳ ಸರ್ಕಾರ, ಇವರು ಮೂಢ ಹಗರಣ ಮಾಡಿರೋದು ಬಿಜೆಪಿ ಸರ್ಕಾರ ಹೊರತು ಸಿದ್ದರಾಮಣ್ಣವರಲ್ಲ. ಇವತ್ತೊಂದು ದಿವಸ ಧೀಮಂತ ನಾಯಕ ಅಂತ ಹೇಳಬೇಕಂದ್ರೆ 40 ವರ್ಷದಿಂದ ಒಂದು ಕಪ್ಪು ಚುಕ್ಕೆ ಕೂಡ ಇಟ್ಟಿಸ್ಕೊಳ್ದಿರ ಒಳ್ಳೆ ಸರ್ಕಾರ ನಡೆಸಿರೋಂತಹ ಧೀಮಂತ ನಾಯಕನೇ ನಾವು ಸಿದ್ದರಾಮಣ್ಣವ್ರು ಅಂತ ಹೇಳ್ತೀವಿ. ಇವತ್ತೊಂದು ದಿವಸ ಏನು ಸರ್ಕಾರ ಅವ್ರು ನಡೆಸ್ತಾ ಇದ್ದಾರೆ, 5 ವರ್ಷ ಕಂಪ್ಲೀಟ್ ಆಗಿ ಈ 5 ವರ್ಷದಲ್ಲಿ ಯಾವುದೇ ಥರ ಹಗರಣಗಳು ಅವರೆಲ್ಲ ಕಂಡು ಬಂದಿಲ್ಲ. ಅದರಲ್ಲೂ ಹೈಯಿಂದ ನಾಯಕ ಅಂತಾನೆ ಹೆಸರುವಾಸಿ ಆಗಿರೋಂಥವ್ರು ಇವರು ಇವತ್ತೊಂದು ದಿವಸ ಮತ್ತೆ CM ಆಗಿದ್ದಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚು, ಒಂದು ಅವ್ರನ್ನ ಹೇಗನ ಮಾಡಿ ಇಳಿಸ್ಬೇಕು ನಾವು, ಅವ್ರು ಎಲ್ಲಿರೋಂಥ ಹೊಟ್ಟೆ ಕಿಚ್ಚಿಗೋಸ್ಕರ ಇವತ್ತೊಂದು ದಿನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತೇನು ಬಿಜೆಪಿ ಸರ್ಕಾರ ಹಗರಣ ಮಾಡಿ ಇವತ್ತು ಜೈಲಿಗೆ ಹೋಗಿದ್ದಾರೆ, ಬೇಕಾದಷ್ಟು ಅಪರಾಧಗಳಿವೆ. CM ಆಗಿದ್ದಾಗ ಕೂಡ ಬಿಜೆಪಿ ಸರ್ಕಾರದಲ್ಲಿ ಜೈಲಲ್ಲಿ ಹೋಗಿ ಕೊಳಿತ ಅನುಭವಿಸಿದ್ದಾರೆ. ಅದನ್ನು ಫಸ್ಟ್ ಅವ್ರು ತಿಳ್ಕೊಳ್ದಿರ ಇವತ್ತೊಂದು ದಿವಸ ಏನು ಚೆನ್ನಾಗಿ ಸರ್ಕಾರ ಮಾಡ್ತಾ ಇದ್ದಾರೆ ಸಿದ್ದರಾಮಣ್ಣವ್ರು ಅಂತೇಳಿ ಅವ್ರು ಹೊಟ್ಟೆ ಕಿಚ್ಚಿಗೋಸ್ಕರ ಇಲ್ಲದೆ ಇರೋಂಥ ಆರೋಪನ ಕೊಟ್ಟು ಇವತ್ತಿಲ್ಲದೆ ಏನಾನ ಮಾಡಿ ಸಿದ್ದರಾಮಣ್ಣವ್ರು ನಿಲ್ಲಿಸ್ಬೇಕು, ಇಲ್ಲಾಂದರೆ ನಾವು ಬಿಜೆಪಿ ಮುಂದೆ ಬರೋಕ್ಕಾಗಲ್ಲ ಅಂತೇಳಿ ಅದರಲ್ಲೂ ಎರಡೂ ಒಂದು ದಳ ಆಗಿರ್ಬೋದು, ಬಿಜೆಪಿ ಸರ್ಕಾರ ಆಗಿರ್ಬೋದು, ಇಬ್ಬರು ಕಮೆಂಟ್ ಆಗಿ ಕೂಡ ಇವತ್ತೊಂದು ದಿನ ನಮ್ಮಲ್ಲಿ ರಾಜ್ಯದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಆ ಸೋಲನ್ನು ಅವ್ರಿಗೆ ತೀರ್ಸ್ಕೊಳಕ್ಕಾಗ್ತಾ ಇಲ್ಲ. ಆ ಸೋಲನ್ನು ಅವ್ರಿಗೆ ಅರಸ್ಕೊಳಕ್ಕಾಗ್ದಿರೋ ಇವತ್ತು ಸಿದ್ದರಾಮಣ್ಣವ್ರ ಮೇಲೆ ಇಲ್ಲದಂತಹ ಊಹೆ ಪೋಹೆಗಳನ್ನ ಅವರು ರಚನೆ ಮಾಡ್ತಾ ಇದ್ದಾರೆ. ಹೊರತು ಇವತ್ತು ನಮ್ಮ ಧೀಮಂತ ನಾಯಕರಾದ ಸಿದ್ದರಾಮಯ್ಯ ಥರ ಯಾರು ಕೂಡ ಹೆಸರುವಾಸಿ ಆಗಲಾರು, ಮುಂದಕ್ಕೆ ಹೆಸರು ತೆಗಿಲಾರು.